ಹಲೋ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಇನ್ನೊಂದು ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬಂದೆ. ಟಿ ವಿ ಎಸ್ iQube ಅಂತ ವೆಹಿಕಲ್ಲು. ಸೊ ಇದು ಆಲ್ರೆಡಿ ಸುಮಾರು ಜನ ತೊಗೊಂಡಿದ್ದಾರೆ, ಆಲ್ರೆಡಿ ಓಡಾಡ್ತಾ ಇದೆ ಆಲ್ಮೋಸ್ಟ್ ವೆಹಿಕಲ್ ಎಲ್ಲ ಕಡೆ. ಇದು ಬಂದು 2.2 ಕಿಲೋವ್ಯಾಟ್. ಸೊ ಇದರಲ್ಲಿ 3.7 ಏನೋ ಬರುತ್ತೆ, ಇನ್ನೊಂದು 5.4 ಬರುತ್ತೆ ಟಾಪ್ ಎಂಡು. ಇದು ಬಂದು ಆನ್ ರೋಡ್ ಪ್ರೈಸ್ ಬಂದು 1,11,000 ಏನೋ ಆಗುತ್ತೆ. ಅದು 173 ಆಗುತ್ತಂತೆ ಟಾಪ್ ಎಂಡ್ದು. ಮೇಯ್ನ್ ಡಿಫ್ರೆನ್ಸ್ ಅಂದರೆ ರೇಂಜು. ಅದು ನಿಮಗೆ IDC ರೇಂಜ್ ಬಂದು 212 ಬರುತ್ತೆ. ಅದರ ಟ್ರೂ ರೇಂಜ್ ಬಂದು ಒಂದು 140-150 ಬರ್ಬೋದು. ಇದರಲ್ಲಿ ಸೇಮ್ 2 ಮೋಡ್ ಇದೆ. ಇವಾಗ ನೋಡಿ, ಇದು ಈಕೋ ಮೋಡು. ಇವಾಗ ಇದನ್ನು ಇಲ್ಲಿ ಆರೆಂಜ್ ಆಯ್ತು ನೋಡಿ. ಇವಾಗ ಇದು ಪವರ್ ಮೋಡಲ್ಲಿ ಅಪ್ ಟು 70 ಏನೋ ಹೋಗುತ್ತೆ ಟಾಪ್ ಸ್ಪೀಡು. 78 ಏನೋ ಅನಿಸುತ್ತೆ. ಚೆನ್ನಾಗಿದೆ, ಲೈಟ್ ವೇಟ್ ಆಗಿ. ನಿಮ್ಗೆ ಇಲ್ಲಿ ಹಜಾರ್ಡ್ ಬರುತ್ತೆ. ಆಮೇಲೆ ಅದರಲ್ಲಿ ನಿಮಗೆ ಟಾಪ್ ಎಂಡಲ್ಲಿ ನಿಮಗೆ ಇದು ದೊಡ್ಡದು ಬರುತ್ತೆ ಡಿಸ್ಪ್ಲೇ. ಇನ್ನು 7 ಇಂಚಸ್ ಏನೋ ಬರುತ್ತೆ ಅಂದರು. ಸೊ ಚೆನ್ನಾಗಿದೆ ಓಡ್ಸೋಕ್ಕೆ. ಸಿಟ್ಟಿಂಗ್ ಪೊಸಿಷನ್ ಎಲ್ಲ ಚೆನ್ನಾಗಿದೆ. ನಾನು ಏತರ್ಗಿಂತ ಸ್ವಲ್ಪ ಲೈಟ್ ಅನ್ನಿಸ್ತು ನನಗೆ. ಏತರ್ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಲೈಟಾಗಿದೆ. ಮಿರರ್ಸು ಬ್ರಾಡಾಗಿ ಚೆನ್ನಾಗಿದೆ. ಇಲ್ಲಿ ನಿಮಗೆ ಹೈ ಬೀಮ್ ಲೋ ಬೀಮ್ ಸ್ವಿಚ್ ಇದೆ ಈ ಕಡೆ. ಇದು ಇಂಡಿಕೇಟರ್ ಸ್ವಿಚ್ ಮಾಮೂಲಿ. ಇದು ಹಾರ್ನ್ ಬರುತ್ತೆ. ರೇಂಜ್ ಇದು ನೋಡಿ, ಡಿಸ್ಟೆನ್ಸ್ ಟು MT ಇದೆ ನೋಡಿ, 44 ಕಿಲೋಮೀಟರ್ಸ್ ಇದೆ ಇನ್ನು. ಅದರಲ್ಲಿ ಏನಂದರೆ ನಿಮಗೆ ಟಾಪ್ ಎಂಡಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಬರುತ್ತೆ. ಇದು ಸ್ಕ್ರೀನ್ ಇನ್ನೂ ದೊಡ್ಡದು ಬರುತ್ತೆ. ಸೊ ಸ್ವಲ್ಪ ಇದಿದೆ, ಆ ಥರ ಎಲ್ಲ ಫೀಚರ್ಸ್ ಜಾಸ್ತಿ ಇದೆ. ಚೆನ್ನಾಗಿದೆ, ಲೈಟ್ ವೆಯ್ಟಾಗಿ. ಏತರ್ಗಿಂತ ನನಗೆ ರಿಸ್ಟಾ ಇದೆಯಲ್ಲ, ರಿಸ್ಟಾಗಿಂತ ಸ್ವಲ್ಪ ಇದು ಲೈಟ್ ವೆಯ್ಟ್ ಅನ್ನಿಸ್ತು. ಅದು 139 ಏನೋ ಬರುತ್ತೆ KGs. ಇದು ಸ್ವಲ್ಪ 132 ಏನೋ ಇರಬೇಕಿದು. ಇಲ್ಲಿ ರಿವರ್ಸ್ ಮೋಡು ಬರುತ್ತೆ ನಿಮಗೆ. ಬ್ರೇಕು ಶಾರ್ಪ್ ಆಗಿದೆ, ಚೆನ್ನಾಗಿದೆ. ಇಂಜಿನ್ ಅಂದರೆ ಲೈಕ್ ಮೋಟ್ರ್ ತುಂಬ ಸ್ಮೂತ್ ಇದೆ. ಸೌಂಡೇ ಇಲ್ಲ ಹೇಳ್ಬೇಕಂದ್ರೆ. ನಿಮಗೆ ಏತರಲ್ಲಿ ಒಂಥರ ಝುಯ್ ಅಂತ ಬರುತ್ತೆ, ಅದೊಂಥರ ಚೆನ್ನಾಗಿರುತ್ತೆ. ಇದರಲ್ಲಿ ಆ ಥರದ್ದು ಏನೂ ಇಲ್ಲ. ಬನ್ನಿ ಇಲ್ಲಿ ಪಾರ್ಕ್ ಮಾಡಿ ನೋಡೋಣ. ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ, 72%. ಫುಟ್ಬೋರ್ಡು ಚೆನ್ನಾಗಿದೆ. ವೆಹಿಕಲ್ಲು ಫ್ರಂಟ್ ನಿಮಗೆ ಮಾಮೂಲಿ LED ಕೊಟ್ಟಿದ್ದಾರೆ ಎಲ್ಲ ಕಡೆ. ಫ್ರಂಟು ಡಿಸ್ಕು ಚೆನ್ನಾಗಿದೆ, ಪವರ್ಫುಲ್ ಆಗಿದೆ. ನಾನು ಇವಾಗ ನೋಡಿದ್ನಲ್ಲ, ಚೆನ್ನಾಗಿದೆ ನೋಡಿ. ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಬರುತ್ತೆ ನಿಮಗಿಲ್ಲಿ. ಆಮೇಲೆ ನಿಮಗೆ ರಿವರ್ಸ್ ಮೋಡ್ ಬರುತ್ತೆ. ಇದೊಂದು ಈಗ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೋಡಿ, ಪಾರ್ಕಿಂಗ್ ಮೋಡು ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ. ಹಾಗೆ ಇಟ್ಕೊಂಡ್ರೆ ಇದಾಗುತ್ತೆ. ಮತ್ತು ಪ್ರೆಸ್ ಮಾಡಿದ್ರೆ ಲಾಂಗ್ ಪ್ರೆಸ್ಸು ಪಾರ್ಕಿಂಗ್ ಮೋಡು. ಇವಾಗ ರಿವರ್ಸ್ ಆಯಿತು ನೋಡಿ. ಇವಾಗ ಕೊಟ್ಟರೆ ರಿವರ್ಸ್ ಹೋಗುತ್ತೆ ಹಿಂದಕ್ಕೆ. ಚೆನ್ನಾಗಿದೆ. ಇವಾಗ ಫಾರ್ವರ್ಡ್ ಹೋಗುತ್ತೆ. ಲೈಟ್ ವೆಯ್ಟ್ ಆಗಿದೆ, ಸಿಟಿಗೆಲ್ಲ ಕರೆಕ್ಟಾಗಿದೆ ವೆಹಿಕಲ್. ಇದು ಪಾರ್ಕಿಂಗ್ ಮೋಡಲ್ಲ ನೋಡಿ, ಇಷ್ಟೇ ಹೋಗೋದು ಪಾರ್ಕಿಂಗ್ ಮೋಡಲ್ಲಿ. USB ಚಾರ್ಜರ್ ನಿಮಗೆ ಒಳಗಡೆ ಬರುತ್ತೆ, ಸೀಟ್ ಅಡಿಲೂ ಇದೆ, ಅಲ್ಲಿ ಬರುತ್ತೆ. ಡಿಸ್ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ, ಸ್ಮೂತಾಗಿ. ಓಕೆ ಬನ್ನಿ. ಇವಾಗ ಇದು ಈಕೋ ಅಲ್ಲಿದೆ. ಇದನ್ನು ಸ್ವಲ್ಪ ಇವಾಗ ಪವರ್ ಮೋಡ್ ಹಾಕೋಣ. ಆವಾಗಲೇ ಓಡಿಸಿದ್ದೆ, ಇನ್ನೊಂದು ಸರಿ. ಈಕೋಲು ಪರವಾಗಿಲ್ಲ, ನಿಮಗೆ ಪಿಕಪ್ ಚೆನ್ನಾಗಿದೆ. ನೋಡಲ್ಲ, ಒಂದು ರೆಡ್ ಹೋಗ್ತಾ ಇದೆ ನೋಡಿ. ಆನ್ ದ ಫ್ಲೈ ಚೇಂಜ್ ಮಾಡ್ಕೋಬೋದು ನೀವು. ಸೊ ಇವಾಗ ಈಕೋ ಇದೆ. ಎಷ್ಟು 50 ಏನೋ ಹೇಳಿದ್ರು. ಇವಾಗ ಪವರ್ ಮೋಡ್ ಹೋಗೋಣ. ಸಡನ್ನಾಗಿ
ರೆಡ್ ಕಲರು, ಇದು ನೋಡಿಸ್ತಿರೋದು ವೈಟ್ ಕಲರು. ಸುಮಾರು ಕಲರ್ಸ್ ನೋಡಿದ್ದೀನಿ ನಾನು. ಬ್ಲ್ಯಾಕು ಇದೆ ಅನ್ಸುತ್ತೆ, ಬ್ಲ್ಯಾಕು ನೋಡಿದ್ದೀನಿ. ಚೆನ್ನಾಗಿದೆ. 70 ಏನೋ ಹೇಳಿದ್ರು ಟಾಪ್ ಸ್ಪೀಡು, 78 ಅನಿಸುತ್ತೆ, 78. ಅದು ಇನ್ನೂ ಒಂದು 4 ಕಿಲೋಮೀಟ್ರ್ ಜಾಸ್ತಿ, 82 ಏನೋ ಇದೆ ಅದು. ಯಾವುದು ಟಾಪ್ ಎಂಡ್, ಇದ್ರದ್ದು ಟಾಪ್ ಎಂಡ್ ಮಾಡಲ್ಲ. ಅದ್ರ ಜೊತೆಗೆ ರೇಂಜ್ ಜಾಸ್ತಿ ಇದೆ ನಿಮಗೆ. ಸಾಕು ಸಿಟಿಗೆ ನಿಮಗೆ ಒಂದು 70-80. ಅದಕ್ಕೂ ಇದಕ್ಕೆ ಆಲ್ಮೋಸ್ಟ್ ಒಂದು 60,000 ರುಪೀಸ್ ಡಿಫ್ರೆನ್ಸ್ ಇದೆ, 60 ಚೇಂಜ್. ನೋಡಿ ಒಂದ್ಸರಿ ಇಷ್ಟ ಆದರೆ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ನೋಡಿ ಇದು ಒಂದು iQube ಮುಂದೆ ಇರೋದು. ಬ್ಯಾಟ್ರಿ ಇದು ತೋರಿಸುತ್ತೆ ಇಲ್ಲಿ ನಿಮಗೆ. ಇಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ. ಇದು ಹುಕ್ಕು. ಮಿರರ್ಸ್ ಪೊಸಿಷನ್ ನಂಗೆ ಇಷ್ಟ ಆಯಿತು, ಅಗಲ ಚೆನ್ನಾಗಿದೆ ಒಂಥರ. ನೋಡಿ ಎಷ್ಟು iQubeಗಳು ಹೋಗ್ತಾ ಇದೆ. ತುಂಬ iQube ನೋಡ್ತಾ ಇದ್ದೀನಿ ನಾನು, TVS. ಇಲ್ಲೊಂದು ಹೋಯ್ತು, ಅಲ್ಲೊಂದು ಹೋಯ್ತು, ಹಿಂದ್ಗಡೆ ಒಂದಿದೆ, ಇಲ್ಲ 4 ಇದೆ ಆಲ್ಮೋಸ್ಟ್. iQube, ಏತರ್ ರಿಸ್ಟಾ ಮತ್ತು ಬಜಾಜ್ದು ಚೇತಕ್ಕು ಅಷ್ಟೊಂದು ನೋಡಿಲ್ಲ ನಾನು. ಇದರಷ್ಟು ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಕಮ್ಮಿ ಇದೆ. ಚೆನ್ನಾಗಿದೆ ವೆಹಿಕಲ್. ಇಲ್ಲ ಶೋರೂಮು. ಸೊ ನಾನು ಅವಾಗಲೇ ಆ TVS iQubeದು ಹೇಳಬೇಕಾದ್ರೆ ಒಂದು ಮಿಸ್ಟೇಕ್ ಮಾಡಿದೆ. ಸೊ ಅದರಲ್ಲಿ ಕನೆಕ್ಟಿವಿಟಿ ಫೀಚರ್ ಇದೆ, ಬೇಸಿಕ್ ಮಾಡಲ್ ಕನೆಕ್ಟಿವಿಟಿ ಫೀಚರ್ಸ್ ಇದೆ, ಅಂದರೆ ಬ್ಲೂಟೂತ್ ಎಲ್ಲ ಕನೆಕ್ಟ್ ಮಾಡ್ಬೋದು. ಏನಂದರೆ ಸ್ಕ್ರೀನ್ ಸ್ವಲ್ಪ ಚಿಕ್ಕದು ಬರುತ್ತೆ ಬೇಸಿಕ್ ಮಾಡಲಲ್ಲಿ, ಆಮೇಲೆ ಟಚ್ ಸ್ಕ್ರೀನ್ ಬರೋಲ್ಲ. 2.2 ಕಿಲೋವ್ಯಾಟ್ ಬೇಸಿಕ್ ಮಾಡಲ್ ಇದೆಯಲ್ಲ iQube, TVS iQube, ಅದರಲ್ಲಿ ನಾನು ಆಮೇಲೆ ನನಗೆ ಕ್ಲಾರಿಟಿ ಸಿಕ್ತು. ಸೊ ಸಾರಿ, ಅದೊಂದು ಮಿಸ್ಟೇಕ್ ಆಗಿತ್ತು, ಅದಕ್ಕೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲೂ ಕನೆಕ್ಟಿವಿಟಿ ಬರುತ್ತೆ. ಅದೇ ಅಂದ್ಕೊಂಡೆ ಅದರಲ್ಲಿ ಸ್ಮಾರ್ಟ್ ಕನೆಕ್ಟಿವಿಟಿ ಅಂತ ಇತ್ತು ಮುಂದ್ಗಡೆ. ನಾನು ಕನ್ಫ್ಯೂಸ್ ಮಾಡಿಕೊಂಡು ಬೇಸಿಕ್ ಮಾಡಲ್ ಬರೋಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ, ಅದರಲ್ಲೂ ಬರುತ್ತೆ. ಸೊ ಏನಂದರೆ ಅದು ಟಚ್ ಸ್ಕ್ರೀನ್ ಒಂದು ಇದೆ ಟಾಪ್ ಎಂಡ್ ಮಾಡಲಲ್ಲಿ. ಇದೊಂದು ಓಡಿಸ್ಬೇಕು, ಸಿಂಪಲ್ ಒಂದು ಇದೆ, ಸೇಮ್ ಎತ್ತರ ಥರ ಇದು. ಅದೊಂದು ಇನ್ನೊಂದು ಸರಿ ಬಂದು ಓಡಿಸೋಣ.